ಏನಿಂದ ನಾನು ಶಾಲೆಗೆ ಹೋಗ್ಬಾರ್ದು ಆಸೆ. ಲೋ ಏನು ಶಾಲೆಗೆ ಹೋಗಿ ಏನು ಉದ್ಧಾರ ಮಾಡ್ತೀಯ ಕಣೋ. ಶೂ ಪಾಲಿಶ್ ಮಾಡೋ. ನಾನೇನು ಶಾಲೆಗೆ ಹೋಗಿದ್ದೀನ ನೋಡೋ. ಶೂ ಪಾಲಿಶ್ ಮಾಡ್ತಾ ಇಲ್ಲ. ಇದೇ ಒಂದು ಕಲಿಯೋದು, ಇದೇ ಒಂದು ವಿದ್ಯೆ. ಕಲಿಬೇಕು ಇದನ್ನೇ. ಚೆನ್ನಾಗಿ ಹೇಳ್ಕೊಡ್ತೀನಿ, ಚೆನ್ನಾಗಿ ಕಲಿ ಮಗ. ಶಾಲೆಗೆ ಹೋಗಿ ಏನೆಲ್ಲ ಮಾಡ್ತೀಯ? ನಮಗೆ ನಮ್ಮಪ್ಪ ಕಲ್ಸ್ಕೊಟ್ಟಿದ್ದು ನನಗೆ ಇದೇನೆ, ನಿನಗೂ ಕಲ್ಸ್ಕೊಡೋದು ಇದೇನೆ. ಕಲಿಬೇಕು, ಕಲ್ತ್ಬಿಟ್ಟು ಇದನ್ನೇ ಮಾಡು. ನನಗೂ ವಿದ್ಯೆ ಹತ್ತಲ್ಲ ಮಗ, ನಿಮಗೂ ವಿದ್ಯೆ ಹತ್ತಲ್ಲ. ಇದನ್ನು ಚೆನ್ನಾಗಿ ಮಾಡಿದ್ರೆ ನಮ್ಗೆ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಬೋದು. ಅರ್ಥ ಆಯ್ತಾ? ಮಗ, ನಾನು ಟೀ ಕುಡ್ಕೊ ಬರ್ತೀನಿ. ಸ್ವಲ್ಪ ಹುಷಾರಾಗಿ ನೋಡ್ಕೊ. ಯಾರಾದ್ರೂ ಬಂದರೆ ಚಪ್ಪಲಿ ಹೊಡ್ಕೊಡು, ಪಾಲಿಶ್ ಮಾಡ್ಕೊಡು ಮಗ. ಆಯ್ತಾ? ಪಾಲಿಶ್ ಮಾಡಿಪ್ಪ. ಹಿಂದೆ ಸರಿಗೆ ಮಾಡು. ಅಮ್ಮ ಎಲ್ಲೋ ಯಾರು ಮಾಡಿದ್ದು? ನಾನೇ. ನಿನಗೆ ಇದು ಮಾಡಕ್ ಬರುತ್ತಾ? ನನಗೂ ಈ ಶಾಲೆಗೆ ಹೋಗ್ಬೇಕು ಆಸೆ, ಆದರೆ ಇದು ಅಕ್ಷರಗಳು ಏನಂತ ನನಗೆ ಗೊತ್ತಿಲ್ಲ. ನೀವಾ? ಅಯ್ಯೋ, ನಿಮ್ಮಂಥವರೆಲ್ಲ ಸ್ಕೂಲ್ಗೆಲ್ಲ ಹೋಗ್ಬಾರ್ದಪ್ಪ. ನಮ್ಮಂಥ ಮಕ್ಕಳು ಓದೋ ನೀವೇನ ಹೋಗ್ಬಿಟ್ರೆ ನಮ್ಮ ಮಕ್ಕಳು ಕೂಡ ಹಾಳಾಗ್ಬಿಡ್ತಾರೆ. ನೋಡು, ನಿನ್ನ ಕೆಲಸ ಏನು ಇದು ಮಾಡಿಕೊಂಡು ನಿಮ್ಮ ನೀವು ಇದ್ಬಿಡಿ. ದಯವಿಟ್ಟು ಸ್ಕೂಲ್ಗೆಲ್ಲ ಹೋಗ್ಬೇಡಿ ನೀವು. ಏನೋ ಮಾಡ್ತಾ ಇದೀಯಾ? ಪಾಲಿಶ್ ಮಾಡಿದ್ರೆ ಇಲ್ಲಿ ಕೊಡಿಲಿ. ಏನಪ್ಪ, ಏನು ಕೆಲಸ ಇಲ್ವಾ? ಏನಿಲ್ಲ, ಬನ್ನಿ ಸರ್. ಚಪ್ಪಲಿ ಕಿತ್ತಾಗಿದೆ, ಒಂಚೂರು ಚಪ್ಪಲಿ ಹೊಡ್ಕೊಡಪ್ಪ. ಕೊಡಿ ಸರ್. ಇಲ್ಲಿ ಕೊಡ, ಇಲ್ಲಿ ಸೂಜಿ ಕೊಡ. ಇಲ್ಲಿ ಯಾರು ಮಾಡಿದ್ದು? ಹೇಗೆ ಸರ? ನನ್ನ ಮಗನೇ ಸರ್. ಅವ್ನಿಗೇನು ಮಾಡೋಕ್ಕೆ ಕೆಲಸ ಇಲ್ಲ. ಸುಮ್ಮನೆ ಕಟ್ ಮಾಡಿ ಹಾಕ್ತಾ ಇರ್ತಾನೆ ಅವನು. ಮಾಡೋ ಕೆಲಸ ಇಲ್ಲ ಅಂತ ಹೇಳ್ಬಿಡ. ಇಷ್ಟೊಂದು ಪ್ರತಿಭೆ ಅಡಗಿದೆ, ಏನು ಮಾಡೋದು ಸುಲಭ ಅಲ್ಲಪ್ಪ. ಭಾಳ ಚೆನ್ನಾಗಿ ಮಾಡಿದ್ದೀನಿ. ಅವನು ಶಾಲೆಗೆ ಕಳಿಸ್ತಾ ಇಲ್ಲೋ ನೀನು? ಸರ್, ನಮ್ಮಂಥವ್ರಿಗೆ ಇದ್ದೇ ಎಲ್ಲ ತಿದ್ದ ಸಮಯ. ಅದಕ್ಕೆ ಅವ್ನು ಇದೆ, ನಾವಿದೆ, ಜೀವನ ನಮ್ಗೆ. ನೀವೆಲ್ಲ ಹಿಂಗೆ ಹೇಳಿ ಇವತ್ತು ಇಷ್ಟು ಶತಮಾನದಲ್ಲೂ ಕೂಡ ಇದೇ ಅಂಗಡಿ ಹಾಕೊಂಡು ಕೂತ್ಕೊಂಡಿದ್ದೀರಿ. ನೀನಾರು ಓದಲಿಲ್ಲ, ನಿಮ್ಮಪ್ಪ ಓದಿಸ್ಲಿಲ್ಲ, ಅದಕ್ಕೆ ನೀನು ಇಲ್ಲಿ ಕಷ್ಟಪಡ್ತಾ ಇದ್ದೀಯ. ನಿನ್ನ ಮಗನಿಗೆ ಅಷ್ಟೊಂದು ಪ್ರತಿಭೆ ಇಟ್ಕೊಂಡು ಶಾಲೆ ಕಳಿಸ್ತಾ ಇಲ್ಲವಲ್ಲ. ನಿನಗೇನೇ ಬುದ್ಧಿ ಇಲ್ಲೋ ತಲೆಯಲ್ಲಿ. ನೀನು ಇದೇ ಕೆಲಸ ಮಾಡ್ತೀಯಾ, ನಿನ್ನ ಮಗು ಇದೇ ಕೆಲಸನೇ ಮಾಡಬೇಕು ಅಂತಲೇ ಇದೆ. ನಾವೆಲ್ಲ ಬೇಡ. ಇಷ್ಟೊಂದು ಸಂಪಾದನೆ ಮಾಡ್ತೀರಾ. ಕುಡಿಯೋಕ್ಕೆ ದುಡ್ಡಿದೆ, ಓಸೋಕ್ಕೆ ದುಡ್ಡಿಲ್ವಾ? ಕೆಲಸ ಮಾಡು. ಅದಕ್ಕೊಂದು ಕೆಲಸ ಮಾಡು. ಇದು ಇಷ್ಟೊಂದು ಚೆನ್ನಾಗಿ ಮಾಡ್ತಾ ಇದ್ದೀರಲ್ಲ, ನಿನ್ನ ಮಗನಿಗೆ ಬೇಕಾದಂಥ ಎಜುಕೇಷನ್ ಸೌಲಭ್ಯಗಳನ್ನು ನಾನು ಕೊಡಿಸ್ತೀನಿ. ಅವನು ಬುಕ್ ಕೊಡಿಸ್ತೀನಿ, ಅವನಿಗೆ ಊಟ ಕೊಡಿಸ್ತೀನಿ, ಬಟ್ಟೆ ಕೊಡಿಸ್ತೀನಿ. ನನ್ನ ಜೊತೆ ಕಳಿಸೋ, ನಾನು ಕರ್ಕೊಂಡು ಹೋಗ್ತೀನಿ. ಆಯಿತಾ? ಒಳ್ಳೆ ಇದು ಚೆನ್ನಾಗಿ ಓದಿಸಿ ಒಳ್ಳೆ ಸ್ಕೂಲ್ಗೆ ಹಾಕಿ ವಾಪಸ್ ಮನೆಗೆ ಬರ್ತೇನೆ. ಮನೇಲಿ ನಿನ್ನ ಕೆಲಸ ಏನು ಗೊತ್ತಾ? ಅದೆಲ್ಲ ಚೆನ್ನಾಗಿ ಓದಿಸೋ ನಿನ್ನ ಜವಾಬ್ದಾರಿ. ಆಯಿತಾ? ಕಳಿಸೋ ಹುಡುಗನ್ನ. ಹಲೋ, ಬುದ್ಧಿಯವರು ಸ್ಕೂಲ್ ಶಾಲೆ ಕಳಿಸಿಗಿ ನಿನಗೆ ಎಲ್ಲ ಹೇಳ್ಕೊಡ್ತಾರಂತೆ, ಎಲ್ಲ ಕೊಡ್ತಾರಂತೆ. ಅವ್ರ ಹತ್ರ ಹೋಗಿ ಚೆನ್ನಾಗಿ ನೀನು ಕಲಿಬೇಕು ಸಮಯ. ಆಯಿತಾ?